ಮುತ್ತುಕನಹಳ್ಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು ಮುತ್ತುಕನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 31ರಲ್ಲಿ ನನಗೆ ಏನು ಹೇಳ್ಬೇಕು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಒಂದು ಈ ಘೋರ ದುರಂತ ಇದು ಮಾರಣ ಹೋಮ. ಸುಮಾರು 12ರಿಂದ 15 ಎಕರೆ ಜಮೀನಿನಲ್ಲಿ ಸಾವಿರಾರು ಮರಗಳನ್ನು, ಅಡಿಕೆ, ತೆಂಗು, ಬಾಳೆ, ತೇಗ, ಮಾವು ಎಲ್ಲ ಬೆಳೆಗಳನ್ನು ಕತ್ತರಿಸಿ ಹಾಕಿ ವಿಕೃತಿ ಮಾಡ್ತಿರ್ತಕ್ಕಂಥ ವಿಚಾರ ನಾವು ಮಾಧ್ಯಮದಲ್ಲಿ ನೋಡಿ ಇದ್ರ ಬಗ್ಗೆ ಒಂದು ರೈತರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿರ್ತಕ್ಕಂಥ ವಿಚಾರ. ಇಡೀ ರಾಜ್ಯದಲ್ಲಿ ಹಿಂದೆಂದೂ ಕಂಡರಿಯದಂಥ ಈ ಒಂದು ಘೋರ ದುರಂತವನ್ನು ಕಣ್ಣಿಂದ ನೋಡಲಿಕ್ಕೆ ನಾವು ಸಾಧ್ಯ ಆಗ್ತಾ ಇಲ್ಲ. ಸುಮಾರು 3,000ರಿಂದ 4,000 ಅಡಿಕೆ ಮರಗಳನ್ನು ಕಿತ್ತು ಕಡ್ದಾಕಿ, ಒಂದು 700ರಿಂದ 800 ತೆಂಗಿನ ಗಿಡಗಳನ್ನು ಕಿತ್ತಾಕಿ, ಒಂದು ಸುಮಾರು 800 ಮೀಟರ್ ದೂರದಲ್ಲಿ ಅರಣ್ಯದಲ್ಲಿ 1 ಎಕರೆ ಜಮೀನನ್ನು ನೆಲಸಮ ಮಾಡಿ ಕಾಡು ಮರಗಳನ್ನು ಕಿತ್ತು ಅಲ್ಲಿ ಉಳ್ತಾ ಇರ್ತಕ್ಕಂಥ ಯಾರಿಗೂ ಜನಗಳಿಗೆ ಕಾಣಬಾರ್ದು ಅಂತೇಳಿ ಉಳ್ತಾ ಇದ್ದಾರೆ. ಸುರೇಶ್ ಬಾಬು JDS ನಮ್ಮ ಕುಮಾರಸ್ವಾಮಿಗಳು ಹೇಳ್ತಾರೆ, ನಾನು ಮಣ್ಣಿನ ಮಗ. ಕುಮಾರಸ್ವಾಮಿಗಳೇ, ನಿಮ್ಗೊಂದು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಮಣ್ಣಿನ ಮಗ ಅಂತ ಏನು ಹೇಳ್ಕೊಂಡು ಓಡಾಡ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದ ಸುರೇಶ್ ಬಾಬುರವ್ರಿಗೆ ನೀವು ಹೇಳ್ಕೊಡ್ತಿರ್ತಕ್ಕಂಥದ್ದು ಇದೇನಾ ನಿಮ್ಮ JDS ರಾಜ್ಯಾಧ್ಯಕ್ಷನಿಗೆ? ಖಂಡಿತ ಇದು ಈ ರೈತ ಕುಟುಂಬಗಳನ್ನು ಸರ್ವನಾಶ ಮಾಡಿದ್ದೀರಿ. ತಹಶೀಲ್ದಾರ್ ಮಮತಾರ್ ಅವರೇ, ನೀವು ಗುಬ್ಬಿ ತಾಲೂಕಿನಲ್ಲಿ ಅಮ್ಮನಘಟ್ಟ ಮತ್ತು ತಿಪ್ಪೂರಿನ ಪ್ರಕರಣವನ್ನು ಮತ್ತೆ ಮರುಕಳಿಸಿದ್ದೀರಾ. ಇಲ್ಲಿ ಅಲ್ಲೆಲ್ಲೋ ತಿಪ್ಪೂರಲ್ಲಿ ಒಂದು 20-30 ಗಿಡ ಕಡಿದು ವರ್ಗಾವಣೆ ಮಾಡಿಸ್ಕೊಂಡು ನೀವು ಬಂದು ಇಲ್ಲಿ ಸಾವಿರಾರು ಗಿಡಗಳನ್ನು ಕತ್ತರಿಸಿದ್ದೀರಾ. ನಾಚಿಕೆ ಆಗಬೇಕು ನಿಮಗೆ ಈ ಥರ ರೈತರನ್ನ ಮಾರಣ ಹೋಮ ಮಾಡೋಕ್ಕೆ. ಅರಣ್ಯ ಇಲಾಖೆಯವ್ರಿಗೊಂದು ಮಾತು ಹೇಳ್ತೀನಿ, ನೀವು ಅರಣ್ಯ ಬೆಳೆಸೋದು ಯಾವಾಗ? ಇದನ್ನೇ ನೀವು ನಿಮ್ಮ ಅರಣ್ಯ ನಿಮ್ಮ ಇದಕ್ಕೆ ಬಂದಿದ್ರೆ, ನಿಮ್ಮ ಅರಣ್ಯಕ್ಕೆ ಸೇರಿದರೆ ಇದನ್ನು ನೀವು ಬೌಂಡ್ರಿ ಹೊಡೆದು ಫಿಕ್ಸ್ ಮಾಡಿ ಬಿಡಬೇಕಾಯಿತು. ಈ ಮರ ಕತ್ತರಿಸೋಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಖಂಡಿತ ಇವ್ರಿಗೆ, ನಮ್ಮ ಈ ರೈತರುಗಳಿಗೆ ಏನಾದರೂ ಇದ್ರ ಬಗ್ಗೆ ಪೂರ್ತಿ ಮನನೊಂದು ಬಿಟ್ಟಿದ್ದಾರೆ ನಮ್ಮ ರೈತರು. ಮುಂದೆ ಏನಾದರೂ ಅನಾಹುತ ಆದರೆ ಇದಕ್ಕೆ ಕಾರಣ ಸುರೇಶ್ ಬಾಬು MLAರು, ತಹಶೀಲ್ದಾರ್ ಮಮತಾರ್ ಅವರು, ಅರಣ್ಯ ಇಲಾಖೆನ ನೇರ ಹೊಣೆ. ನಾವು ರೈತರೊಂದಿಗೆ ಕೂತು ಚರ್ಚೆ ಮಾಡ್ತೀವಿ. ಮುಂದಿನ ನಡೆ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡ್ತೀವಿ. ನಮ್ಮ ಜಿಲ್ಲಾಧ್ಯಕ್ಷರಾದ ಗೋವಿಂದರಾಜು ಸರ್ ಅವ್ರ ಜೊತೆಗೆ ಮಾತಾಡಿ ಈ ರೈತರಿಗೆ ನಾವು ಇನ್ನೇನು ಎಲ್ಲ ಮರ ಎಲ್ಲ ಕಡ್ದಿದ್ದಾರೆ, ನಮ್ಮ ಕೈಲಿ ಇವ್ರಿಗೊಂದು ಧೈರ್ಯವನ್ನು ತುಂಬುವುದು ಅಷ್ಟು ಬಿಟ್ಟರೆ ಮುಂದಿನ ಹೋರಾಟದ ಬಗ್ಗೆ, ಮುಂದಿನ ಅವ್ರ ಹಕ್ಕುತನ ಇದನ್ನೇ ನೆಚ್ಕೊಂಡು ಅವರು ಜೀವನ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರ ಮಕ್ಕಳನ್ನ ಇದನ್ನ ನೆಚ್ಕೊಂಡು ಅವ್ರ ವಿದ್ಯಾಭ್ಯಾಸ ಕಳಿಸ್ತಿದ್ದಂಥದ್ದು. ಹಾಗಾಗಿ ಅವರ ಮುಂದಿನ ಆರೋಗ್ಯದ ಬಗ್ಗೆ ಆಸ್ಪತ್ರೆಗೆ ಸೇರಿಸ್ಬೇಕು ಅಂದ್ರೆ ಅವ್ರ ಹತ್ರ 10 ರೂಪಾಯಿ ಕಾಸಿಲ್ಲ. ಈ ಅಡಿಕೆ ತೋಟದಲ್ಲಿ ಅಡಿಕೆ ಮಾರಬೇಕು, ನಿರ್ವಹಣೆ ಮಾಡಬೇಕು, ಕುಟುಂಬ ಸಾಕಬೇಕು, ಈ ಥರ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕುಟುಂಬವನ್ನು ಇವತ್ತು ಬೀದಿಗೆ ತಂದು ಅವ್ರ ಸಂಸಾರ, ಅವರ ಜೀವನನೇ ನಾಶ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಈ ಮಾಧ್ಯಮದ ಮುಖಾಂತರ ನಿಮಗೆ ನಾವು ಒಬ್ಬ ರೈತ ಮುಖಂಡರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ರೈತರ ಪರವಾಗಿ ನಿಮ್ಮ ಸರ್ಕಾರ ಬಂದ ಮೇಲೆ ರೈತರ ಮೇಲೆ, ಎಲ್ಲ ಕಡೆ ರೈತರ ಮೇಲೆ ಕೇಳ್ತಾ ಇರ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ನಿರ್ಧಾರದ ಬಗ್ಗೆ ನಾವು ರೈತರೊಂದಿಗೆ ಕೂತು ಮಾತನಾಡಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ.